ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಹಾಗೂ ದರೂರ್ ಗ್ರಾಮಗಳ ಸಂಪರ್ಕವನ್ನು ಕಲ್ಪಿಸುವ ಸೇತುವೆ ಕೆಳಗೆ ಹರಿಯುತ್ತಿರುವಂತಹ ಕೃಷ್ಣಾ ನದಿಯು ಖಾಲಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪ್ರಮುಖ ನದಿಯಾಗಿರತಕ್ಕಂತಹ ಕೃಷ್ಣಾ ನದಿಯು ಹಲ್ಯಾಳ ಹಾಗೂ ದರೂರ್ ಗ್ರಾಮದ ಸಂಪರ್ಕವನ್ನು ಕಲ್ಪಿಸುವ ಸೇತುವೆಯ ಕೆಳಗಡೆ ಹರಿಯುತ್ತಿರುವಂತಹ ಕೃಷ್ಣಾ ನದಿಯ ನೀರು ಈಗ ಬರಿದಾಗುತ್ತಿರುವುದರಿಂದ, ನೀರು ಖಾಲಿಯಾಗುತ್ತಿರುವುದರಿಂದ ಇನ್ನು ಕೇವಲ 3-4 ದಿನಗಳಲ್ಲಿ ಕೃಷ್ಣಾ ನದಿಯು ಬತ್ತಿ ಹೋಗುವುದರಲ್ಲಿ ಸಂದೇಹವಿಲ್ಲ. ಈ ಕೃಷ್ಣಾ ನದಿಯು ಬತ್ತಿ ಹೋದರೆ ಅಥಣಿ ಪಟ್ಟಣಕ್ಕೆ ಕುಡಿಯುವ ನೀರಿನ ಕೊರತೆ ಉಂಟಾಗುತ್ತದೆ ಹಾಗೂ ಅಥಣಿ ತಾಲೂಕಿನ ಸಮಸ್ತ ನಾಗರಿಕರಿಗೆ, ಸಮಸ್ತ ಹಳ್ಳಿಗಳಿಗೆ ನೀರಿನ ಕೊರತೆ ಉಂಟಾಗುತ್ತದೆ. ಈ ನೀರನ್ನು ಜನರು ಕುಡಿಯಲು, ಜಾನುವಾರುಗಳಿಗೆ ಕುಡಿಸಲು ಹಾಗೂ ಬೆಳೆಗಳಿಗೆ ಈ ನೀರನ್ನು ಪ್ರಮುಖವಾಗಿ ಉಪಯೋಗಿಸುತ್ತಿರುವುದರಿಂದ ಮುಂದಿನ ಕೆಲವೇ ದಿನಗಳಲ್ಲಿ ಕೃಷ್ಣೆಯು ಖಾಲಿಯಾಗಿ ಜಾನುವಾರುಗಳಿಗೆ ಹಾಗೂ ಬೆಳೆಗಳಿಗೆ ತುಂಬಾ ತೊಂದರೆಯಾಗುತ್ತದೆ. ಇದಕ್ಕಾಗಿ ಸಂಬಂಧಪಟ್ಟ ಸ್ಥಳೀಯ ಶಾಸಕರುಗಳು ಅಥಣಿ ಇರಬಹುದು, ಕಾಗವಾಡ ಇರಬಹುದು, ಕುಡಚಿ ಇರಬಹುದು, ರಾಯಭಾಗ ಇರಬಹುದು, ಈ ಕ್ಷೇತ್ರದ ಶಾಸಕರುಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಇದರ ಕಡೆಗೆ ಗಮನವನ್ನು ಹರಿಸಿ ಪಕ್ಕದ ರಾಜ್ಯವಾಗಿರ್ತಕ್ಕಂತಹ ಮಹಾರಾಷ್ಟ್ರದಿಂದ ತಾವು ನೀರನ್ನು ತರ್ತೇವೆ ಎಂದು ಹಲವಾರು ಬಾರಿ ಭರವಸೆಗಳನ್ನು ನೀಡಿದ್ದೀರಿ. ಆದರೂ ಸಹ ನೀರನ್ನು ತಾವು ಬಿಡಿಸಿರುವುದಿಲ್ಲ. ಈಗ ನೀರಿನ ಕೊರತೆ ಉಂಟಾಗುವ ಸಂಭವ ಇದ್ದು, ದಯಮಾಡಿ ತಾವು ಈಗ ಮುಖ್ಯಮಂತ್ರಿಗಳ ಬದಲಾವಣೆ, ತಮಗೆ ಮಂತ್ರಿ ಸ್ಥಾನ ಪಡೆಯುವ ಹಂಬಲ, ಅವುಗಳಿಗಾಗಿ ತಾವುಗಳು ಓಡಾಡುತ್ತಿದ್ದು ಅದು ಏನೇ ಇರಲಿ, ನೆರೆಯ ರಾಜ್ಯವಾಗಿರ್ತಕ್ಕಂತಹ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ನಿಮ್ಮ ಸಂಬಂಧಗಳು ಚೆನ್ನಾಗಿ ಇರುವುದರಿಂದ ಹಾಗೂ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು ಇರುವುದರಿಂದ ಇವರ ಮೇಲೆ ಒತ್ತಡವನ್ನು ಹಾಕಿ ಕೃಷ್ಣೆಗೆ ನೀರನ್ನು ಹರಿಸುವ ಕಾರ್ಯಕ್ಕೆ ತಾವು ಮುಂದಾಗಬೇಕೆಂದು ವಿನಂತಿಸುತ್ತಾ, ದಯಮಾಡಿ ಕ್ಷೇತ್ರದ ಜನರಿಗಾಗಿ, ಜಾನುವಾರುಗಳಿಗಾಗಿ ಹಾಗೂ ಬೆಳೆಗಳಿಗಾಗಿ ಕೃಷ್ಣೆಯನ್ನ ಬತ್ತಲು ಬಿಡಬೇಡಿ, ನೀರು ಖಾಲಿಯಾಗಲು ಬಿಡಬೇಡಿ. ಜಾನುವಾರುಗಳಿಗಾಗಲಿ ದಯಮಾಡಿ ನೀರನ್ನು ಬಿಡಿಸಬೇಕೆಂದು ಈ ಮೂಲಕ ಅಥಣಿ ತಾಲೂಕಿನ ಸಮಸ್ತ ಜನರ ಪರವಾಗಿ ಜೆಡಿಎಸ್ ಪಕ್ಷದ ಮುಖಂಡರಾದಂತಹ ಇಮ್ತಿಯಾಜ್ ಅಹಿಪ್ಪರ್ಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟವರು, ತಾಲೂಕು ಆಡಳಿತ, ಜಿಲ್ಲಾಡಳಿತ, ರಾಜ್ಯ ಸರ್ಕಾರದ ಸಚಿವರು, ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ಕೇಂದ್ರ ಸರ್ಕಾರದ ಸಚಿವರು, ರಾಷ್ಟ್ರಪತಿಗಳು, ಮಾನ್ಯ ಶಾಸಕರು ಈ ಸಮಸ್ಯೆನ ಬಗೆಹರಿಸ್ತಾರಾ ಅಥವಾ ಯಥಾಸ್ಥಿತಿ ಮುಂದುವರಿಸ್ತಾರಾ ಕಾದು ನೋಡಬೇಕಿದೆ. ನ್ಯೂಸ್ ರಿಪೋರ್ಟ್ ಮಹೇಶ್ ಶರ್ಮಾ, ಫ್ರೀಡಂ 19 ನ್ಯೂಸ್. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.